ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ವೀಡಿಯೋ ಕೊನೆವರೆಗೂ ನೋಡಿ. ಹೇಳ್ತಿಲ್ವಾ, ಹಿಂದೆ ರೇಟಿಂಗ್ಸು, ಕೆಳಗಡೆ ವ್ಯೂಸು, ಲಕ್ಷಗಳಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲದೇ ಇರ್ಬೋದು, ಬಟ್ ಅಪ್ಡೇಟ್ ಮಾತ್ರ ಮಸ್ತಾಗಿ ಕೊಡ್ತೀನಿ. ಇದಂತೂ ನನಗೆ ನಂಬಿಕೆ ಇದೆ. ನೋಡ್ತಾ ಇದ್ದರೆ ನೀವೇನು ಗೊತ್ತಾ, ಇವನು ಯಾವನೋ ಹೊಸ್ದಾಗಿ ಮಾಡ್ತಿದ್ದಾನೆ, ಕೆಳಗಡೆ ಲೈಕ್ಸ್ ಇಲ್ಲ, ನಾವೇನಕ್ಕೆ ಲೈಕ್ ಕೊಡಬೇಕು, ಇವನೇನು ನೋಡಬೇಕು, ಆ ಒಂದು ಮೈಂಡ್ಸೆಟ್ ಬಿಟ್ಟಾಕಿ. ಅರ್ಥ ಆಗ್ತಿದೆಯಾ? ಯಾರೇ ಆಗಲಿ ಒಂದು ಲೆವೆಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಹೋಗಬೇಕು. ಹುಡ್ದಾಗಲೇ ಯಾರೂ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ವಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಂದ ಹೋದ್ರೆ, ಸೊ ನಿಮ್ಮ ಸಪೋರ್ಟ್ ಸಿಕ್ಕರೆ ನಾನು ಹೋಗ್ಬೋದೇನೋ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಬೇಡ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ನನ್ನ ಡೆಡಿಕೇಶನ್ಗೆ ನೀವು ಮೆಚ್ಕೊಳ್ಳೇಬೇಕು. ಟೈಮ್ ಆಲ್ಮೋಸ್ಟ್ ಇವಾಗ ಹತ್ರ 11:30 12 ಗಂಟೆ ಆಗ್ತಿದೆ. ಸೊ ಎಪಿಸೋಡ್ ಮುಗಿದ ತಕ್ಷಣ ರಿವ್ಯೂ ಮಾಡಿಬಿಟ್ಟು ಬೇಗ ಅಪ್ಲೋಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದೀನಿ. ಲ್ಯಾಗ್ ಮಾಡಿದ್ರೆ ನಾನು ಎಪಿಸೋಡ್ ಒಳಗಡೆ ಹೋಗ್ತಿದ್ದೀನಿ. ಆಲ್ಮೋಸ್ಟ್ ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಈ ಒಂದು ಎಪಿಸೋಡಲ್ಲಿ ತುಂಬ ಬಸ್ ಇದೆ, ಒಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ಅದೇ ರೀತಿ ಹೊಸ ಟ್ವಿಸ್ಟ್ ಏನಿದೆ, ಸೊ ಯಾವ ರೀತಿ ಒಂದು ಬಿಗ್ ಬಾಸು ಇದನ್ನು ಮೇಲೆ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಪ್ರತಿಯೊಂದು ಕೆಲವೊಂದು ಮೈನರ್ ಥಿಂಗ್ಸ್ನ ನಿಮ್ಮ ಮೈಂಡಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು ಗಮನಿಸಬೇಕು, ನನ್ನ ಕಣ್ಣಲ್ಲಿ ನಿದ್ದೆ ಕಾಣಿಸ್ತಿರ್ಬೋದು, ಆದರೆ ಮೈಂಡಲ್ಲಿ ಮನರಂಜನೆ ತುಂಬಿಕೊಂಡಿದೆ. ಅದು ನಿಮಗೆ ರಸದೌತಣ ಥರ ಉಣಬಡಿಸ್ಬೇಕಂತ ನಾನು ಇಲ್ಲಿ ಬಂದಿದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ, ಹೊಸ್ದಾಗಲ್ಲ, ಎಲ್ಲರೂ ನೋಡ್ತಿರೋದೆಲ್ಲ ಹೊಸಬ್ರೆ. ಸೊ ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ನನಗೆ ವ್ಯಾಲ್ಯೂಬಲ್ಲು ಸಜೆಷನ್ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿದ್ರೆ ಇಲ್ಲಾದರೂ ಕಾಮೆಂಟಲ್ಲಾದರೂ ಹೇಳಿ. ಇಲ್ಲಾಂತ ಹೇಳಿದ್ರೆ ನನ್ನ ಐಕಾನ್ ವೆಂಕಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಬಂದು DM ಮಾಡಿ. ಖಂಡಿತ ನಿಮ್ಮ ಅನಿಸಿಕೆಗೆ ನಾನು ಬೆಲೆ ಕೊಟ್ಟು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಲ್ಯಾಕ್ ಮಾಡಿದಿರ ಬಿಗ್ ಬಾಸ್ ಸೀಸನ್ 12 2ನೇ ದಿನದ ಒಂದು ಪ್ರದರ್ಶನದ ಬಗ್ಗೆ, ಈ ದಿನದಲ್ಲಿ ಆಗಿರುವಂತಹ ಕೆಲವೊಂದು ಹೈಲೈಟ್ಸ್ ಬಗ್ಗೆ, ಈ ದಿನದಲ್ಲಿ ಯಾರು ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ತೊಗೊಂಡ್ರು, ಯಾರು ಮೂಲೆ ಗುಂಪು ಸೇರಿಕೊಂಡ್ರು, ಯಾವ ಪಾಯಿಂಟ್ಸ್ ಹೈಲೈಟ್ ಆಯಿತು, ಪ್ರತಿಯೊಂದು ನಿಮ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬಿಫೋರ್ ಸೀಸನ್ಸ್ಗೆ ಕಂಪೇರ್ ಮಾಡಿದಾಗ ಈ ಸೀಸನ್ ಇಲ್ಲ, ಅಲ್ಲಿವರೆಗೂ ತಲುಪಿಲ್ಲ ಅನ್ನೋದು ನನ್ನ ಭಾವನೆ. ಬಟ್ ಥೀಮ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಒಂದು ಬಿಗ್ ಬಾಸ್ ಶೋ ಹಿಟ್ಟಾಗಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಒಪಿನಿಯನ್ ಹೇಳ್ತಾ ಇದ್ದೀನಿ, ಈ ಒಂದು ಸೀಸನ್ಗಳು ಯಾವುದೇ ಆಗಲಿ ಹಿಟ್ಟಾಗಬೇಕು ಅಂತ ಹೇಳಿದ್ರೆ ಫಸ್ಟ್ ವೀಕಲ್ಲಾಗೋ, ಸೆಕೆಂಡ್ ವೀಕಲ್ಲೋ, ಥರ್ಡ್ ವೀಕಲ್ಲೋ ಒನ್ ವರ್ಸಸ್ ಒನ್ ಸೃಷ್ಟಿಯಾಗಬೇಕು. ಆವಾಗಲೇ ಆ ಒಂದು ಬಜ್ ಕ್ರಿಯೇಟ್ ಆಗೋದು. ಒಬ್ರಿಗೊಬ್ರು ಯಾವಾಗ ಆಪೋಸಿಟ್ ನಿಂತ್ಕೊತಾರೋ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಿಮಗೆ ಗೊತ್ತಿರುತ್ತೆ, ರಜತ್ ಅವ್ರಿಗೆ ಮತ್ತು ಜಗದೀಶ್ ಸರ್ ಅವ್ರಿಗೆ ಯಾವ ಥರ ನಿಂತ್ಕೊಂಡಿದ್ರು, ಅದಕ್ಕೂ ಮುಂಚೆ ನಮ್ಮ ಸಂಗೀತ ಅವ್ರಿಗೆ ಮತ್ತು ವಿನಯ್ ಗೌಡ ಅವ್ರಿಗೆ ಯಾವ ಥರ ನಿಂತ್ಕೊಂಡಿತ್ತು, ಆ ಥರ ಒಂದು ಸಿಚುವೇಶನ್ 1 ವರ್ಸಸ್ 1 ಯಾವ ನಿಂತ್ಕೊತಾರೋ ಅಲ್ಲಿಂದ ಸೀಸನ್ ನಿಂತ್ಕೊಳ್ಳುತ್ತೆ. ಸೊ ಇವ್ರಿಗೆ ಸಂಬಂಧಪಟ್ಟಾಗ ಇವ್ರದ್ದೊಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ, ಇವ್ರದ್ದೊಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ, ಅವ್ರದ್ದು ಕ್ಲಾಶಸ್ಸು. ಬಿಗ್ ಬಾಸ್ ಅವ್ರಿಗಂತಲೇ ಕೆಲವೊಂದು ರೂಲ್ಸ್ನ ಇಟ್ಬಿಟ್ಟು, ಅವ್ರಿಗಂತಲೇ ಸಂಬಂಧಪಟ್ಟಿರೋ ಒಂದು ಟಾಸ್ಕ್ ಇಟ್ಟು, ಅದನ್ನು ಮೇಲೆಗೆ ಹೋಗಿ ಬೆಂಕಿ ಹತ್ಕೊಂಡು ಪ್ರಪಂಚ ಎಲ್ಲ ಹಟ್ಕೊಂಡು ಆಯಿಂದ ಬಸ್ ಕ್ರಿಯೇಟ್ ಆಗಿಲ್ಲ ಅನ್ನೋದು ಪರ್ಸ್ನಲಿ ನನ್ನ ಒಂದು ಒಪಿನಿಯನ್. ಪ್ರೊಮೋದಲ್ಲಿ ನೋಡಿರ್ತೀರ. ಸೊ ನಮ್ಮ ಅಶ್ವಿನಿ ಗೌಡ ಅವ್ರಿಗೆ ಮತ್ತು ಜಂಟಿ ಆಗಿರುವಂತಹ ಕಾವ್ಯ ಅವ್ರಿಗೆ, ಗಿಲ್ಲಿ ಅವ್ರಿಗೆ ಒಂದು ಪರಸ್ಪರ ದೊಡ್ಡ ಜಗಳ ಆಗಿರುತ್ತೆ. ಆ ಜಗಳ ಆಗೋದಕ್ಕೆ ಕಾರಣ ಏನು ಅಂತ ನಿಮಗೆ ಎಳೆಯಾಗಿ ಬಿಚ್ಚಿಡ್ತೀನಿ, ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ಲ್ಯಾಕ್ ಮಾಡಿದ್ರೆ ಒಳಗಡೆ ಹೋಗೋಣ. ಸೊ ಇವತ್ತು ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ನಮ್ಮ ಮಲ್ಲಮ್ಮ ಅವರು, ಕಾಕ್ರೋಚ್ ಸುದ್ದಿ ಅವರು ಮತ್ತು ಜಾನ್ವಿ ಅವರು ಗ್ರೌಂಡಲ್ಲಿ ಕೂತ್ಕೊಂಡಿರ್ತಾರೆ. ಗ್ರೌಂಡಲ್ಲಿ ಕೂತ್ಕೊಂಡಿರುವಾಗ ಕಾಕ್ರೋಚ್ ಅವರು ಮತ್ತು ಜಾನ್ವಿ ಅವರು ನಮ್ಮ ಮಲ್ಲಮ್ಮನ ಅವ್ರ ಬಗ್ಗೆ ಹೇಳ್ತಿರ್ತಾರೆ, ನೀವು ತುಂಬ ಚೆನ್ನಾಗಿ ಇಲ್ಲಿವರೆಗೂ ಬಂದಿದ್ದೀರಾ, ಸೊ ನಿಮ್ಮಿಂದ ನಿಮ್ಮ ಮನೆಗೆ ಹೆಸರು ಬರುತ್ತೆ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಸರು ಬರುತ್ತೆ, ಇದು ತುಂಬ ದೊಡ್ಡ ವಿಚಾರ ಇಲ್ಲಿವರೆಗೂ ಬಂದಿರೋದು ಅಂತ ಹೇಳ್ಬಿಟ್ಟು ಅವ್ರ ಅನಿಸಿಕೆ ಮಲ್ಲಮ್ಮನ ತಿಳ್ಕೊತ ಹೇಳ್ತಾರೆ. ಈ ಒಂದು ಹೇಳೋ ಸನ್ನಿವೇಶದಲ್ಲಿ ಮಲ್ಲಮ್ಮನಿಗೆ ಅವ್ರ ಫ್ಯಾಮ್ಲಿ ಕುಟುಂಬ ನೆನಪಾಗ್ಬಿಟ್ಟು ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಸುದಿಯವರು ಮತ್ತು ಜಾನ್ವಿ ಅವರು ಅವ್ರನ್ನ ಸಮಾಧಾನ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್ ಆಗಿದ ತಕ್ಷಣ ಜಾನ್ವಿ ಅವರು ಅವರ ಪರ್ಸ್ನಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತಾರೆ. ಆ್ಯಕ್ಚುಲಿ ನಾನು ಇದುವರೆಗೂ ನಮ್ಮ ಬಿಗ್ ಬಾಸ್ ತುಂಬ ನೋಡ್ತೀನಿ, ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ನೋಡಿದ್ದೀನಿ. ಸೊ ಎಲ್ಲೇ ಆಗಲಿ ಅವ್ರ ವೈಯಕ್ತಿಕ ವಿಚಾರ ಎಷ್ಟೇ ಮಾತಾಡ್ಕೊಂಡು ಟೆಲಿಕಾಸ್ಟ್ ಮಾಡಲ್ಲ. ಆ್ಯಕ್ಚುಲಿ ಇವಾಗ ನಮಗೆ ತೋರಿಸೋದು ಎಪಿಸೋಡ್ ಬಂದುಬಿಟ್ಟು 1 ಅವರ್ ಇರುತ್ತೆ. ಸೊ 1 ಅವರಲ್ಲಿ ಅವ್ರು ಎಷ್ಟೆಷ್ಟೋ ಮಾತಾಡ್ಕೊಂಡಿರ್ತಾರೆ. ಯಾವುದು ಸ್ವಲ್ಪ ಬಸ್ ಕ್ರಿಯೇಟ್ ಆಗುತ್ತೋ, ಇಲ್ಲ ಅಂತ ಹೇಳಿದ್ರೆ ಯಾವುದು ಕಾಲು ಎಳೆಯೋ ಥರ ಇರುತ್ತೆ, ಯಾವುದು ಕಾಂಟ್ರವರ್ಸಿಯಲ್ ಆಗಿರುತ್ತೋ ಅದನ್ನು ಮಾತ್ರ ನಮಗೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಬಟ್ ಇವರು ವೈಯಕ್ತಿಕವಾಗಿ ಒಂದು ವಿಚಾರ ಅಂದರೆ ಅವ್ರು ಡಿವೋರ್ಸ್ ಬಗ್ಗೆ ಮಾತಾಡ್ತಿದ್ರು, ಅದು ಟೆಲಿಕಾಸ್ಟ್ ಮಾಡ್ತಿದ್ದು ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಸೊ ಫಸ್ಟ್ ಟೈಮ್ ಅನ್ಕೊತೀನಿ ನಾನು ಈ ಥರ ನೋಡ್ತಾ ಇರೋದು. ಓಕೆ, ಅದು ಅವರೇ ಟೆಲಿಕಾಸ್ಟಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಅವರು ಎಷ್ಟು ಥಿಂಕ್ ಮಾಡಿರಬೇಕು. ಅದೇ ರೀತಿ ಜಾನ್ವಿ ಅವ್ರಿಗೆ ಡಿವೋರ್ಸ್ ಆಗಿರೋ ವಿಚಾರ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆ ಒಂದು ಧೈರ್ಯದಿಂದ ಆ ಥರ ಟೆಲಿಕಾಸ್ಟ್ ಮಾಡಿರ್ತಾರೆ ಅನ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟು ಇದ್ದಿದ್ದು ನಮ್ಮ ಮಲ್ಲಮ್ಮ ಅವ್ರ ಎಕ್ಸಸೈಸ್ ಇತ್ತು ಇವತ್ತು. ನನಗನ್ಸಿದ್ದು ಏನು ಅಂತ ಹೇಳಿದ್ರೆ ಮಲ್ಲಮ್ಮ ಅವ್ರ ಬಗ್ಗೆ, ಸೊ ಅವರು ಒಂದು ತುಂಬ ಉತ್ಸಾಹದಲ್ಲಿದ್ದಾರೆ. ಈಗ ನೋಡ್ಕೊಬೋದು ನೀವು, ಅವರು ಮಾತಾಡೋ ಶೈಲಿಯಲ್ಲಾಗಿರ್ಬೋದು, ನಡ್ಕೊಳ್ಳೋ ರೀತಿಯಲ್ಲಾಗಿರ್ಬೋದು, ವರ್ತನೆಯಲ್ಲಾಗಿರ್ಬೋದು, ತುಂಬ ಕ್ಯೂರಿಯಾಸಿಟಿಯಿಂದ ತುಂಬ ಇದ್ದಾರೆ. ಸೊ
ನಮ್ಮ ಧ್ರುವಂತವರೆಲ್ಲ ಎಕ್ಸಸೈಸ್ ಮಾಡ್ತಿರೋವಾಗ ಅಲ್ಲಿ ಹೋಗ್ಬಿಟ್ಟು ಪುಷಪ್ಸ್ ಮಾಡೋದಾಗಿರ್ಬೋದು, ಲೈಕ್ ಸ್ಟ್ರೆಚಿಂಗ್ಸ್ ಮಾಡೋದಾಗಿರ್ಬೋದು, ವೆಯ್ಟ್ ಕ್ಯಾರಿ ಮಾಡೋದು ಇವೆಲ್ಲ ಮಾಡ್ತಿದ್ರು. ಆ್ಯಕ್ಚುಲಿ ಅವ್ರಿಗೆ ಆ ಥರ ಎಲ್ಲ ಮಾಡಿದ್ರೆ ಮುಂದೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದೇನೋ, ಸ್ವಲ್ಪ ನಮ್ಮ ಧ್ರುವಂತವ್ರು ಹೇಳ್ತಿದ್ರು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸೊ ಯಾರಿಗಾದ್ರೂ ಫ್ಯಾಟ್ ಇರೋವಾಗ ಮಾತ್ರ ಇವೆಲ್ಲ ಆಗುತ್ತೆ ರನ್ನಿಂಗೆಲ್ಲ, ನೀವು ಮಾಡೋ ಅವಶ್ಯಕತೆ ಇಲ್ಲ, ನೀವು ಸ್ಲಿಮ್ ಆಗಿದ್ದೀರ ಅಂತ ಹೇಳ್ತಾಯಿದ್ರು. ಸೊ ಅವರು ಅದಕ್ಕೆ ಅವ್ರದ್ದು ಒಂದು ಸ್ಟೈಲಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಿದ್ರು, ಅದು ತುಂಬ ಚೆನ್ನಾಗಿತ್ತು. ಸೊ ಕ್ಯೂರಿಯಾಸಿಟಿ ತುಂಬ ಇದೆ ಮಲ್ಲಮ್ಮ ಅವ್ರಿಗೆ, ಮುಂದಿನ ದಿನದಲ್ಲಿ ನೋಡಬೇಕು ಯಾವ ರೀತಿ ಮುಂದೆ ಹೋಗುತ್ತೆ ಅಂತ. ಸೊ ಸ್ಟ್ರಾಂಗಾಗಿರ್ತಾರೆ, ಎಮೋಷ್ನಲಿ ಸ್ಟ್ರಾಂಗಾಗಿರ್ತಾರೆ ಅಂದ್ಕೊಂಡಿದ್ದೀನಿ ನಾನು, ನೋಡೋಣ. ಯಾಕಂದರೆ ಇವತ್ತು ಬೆಳಗ್ಗೆನೇ ಅವ್ರ ಫ್ಯಾಮ್ಲಿ ಅಂತ ಬಂದಾಗ ಕಣ್ಣಲ್ಲಿ ನೀರು ಬಂತು, ಹೇಳೋಕ್ಕಾಗಲ್ಲ ಅವರು ಮೈಂಡ್ಸೆಟ್ ಇದೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. 2 ದಿನಕ್ಕೆ ನಾವು ಯಾರನ್ನೂ ಅಷ್ಟು ಜಡ್ಜ್ ಮಾಡೋಕ್ಕಾಗಲ್ವಲ್ಲ. ಸೊ ಇದಾದಮೇಲೆ ನಿಯಮ ಉಲ್ಲಂಘನೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸು ದೊಡ್ಡ ಕ್ಲಾಸೇ ತೊಗೊಂಡ್ರು. ಆ್ಯಕ್ಚುಲಿ ಇದು ಫಸ್ಟು ವಾರ್ನ್ ಕೊಡಬೇಕಾಗಿರೋದು ಬಿಗ್ ಬಾಸು, ಆದ್ದರಿಂದ ಬಂದಿರೋ ಸಿಚುವೇಶನ್ನ ಮಸ್ತಾಗಿ ಯೂಸ್ ಮಾಡ್ಕೊಂಡ್ಬಿಟ್ರು. ಫುಲ್ ಗರಂ ಆದರು, ಫುಲ್ಲು ಕೋಪ ತೋರಿಸಿದ್ರು. ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು. ಏನು ಶಿಕ್ಷೆ ಅಂತ ಹೇಳಿದ್ರೆ ಜಂಟಿ ಅವರು, ಸೊ ಇಲ್ಲಿ ಕಾನ್ಸೆಪ್ಟ್ ಏನೋ, ನಮ್ಮ ಥೀಮ್ ಏನೋ ಬಿಗ್ ಬಾಸ್ ಈ ಸಲ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು ಒಂಟಿ ಮತ್ತು ಜಂಟಿ ಅವರು ಯಾವಾಗಲೂ ಜಂಟಿಯಾಗಿರಬೇಕು. ಬಾತ್ರೂಮ್ಗೆ ಹೋದಾಗ ಮಾತ್ರ, ವಾಶ್ರೂಮ್ಗೆ ಹೋದಾಗ ಮಾತ್ರ ಡಿವೈಡ್ ಆಗಬೇಕು. ಅದು ಬಿಟ್ಟು ಇನ್ಕ್ಲೂಡಿಂಗ್ ಮಲಗೋ ಕೂಡ ಆ ಕೈಗೆ ಬೆಲ್ಟ್ ಇರಬೇಕು ಅಂತ ಒಂದು ನಿಯಮ ಇಕ್ಕಿದ್ರು. ಸೊ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಸೊ ಆ ಒಂದು ರೀಸನಿಂದ ಬಿಗ್ ಬಾಸ್ ಅವರು ಮೊದಲನೇದಲ್ವ, ಅವರು ತೋರಿಸ್ಕೊಳ್ಳೋಕ್ಕೆ ಒಂದು, ಅಂದರೆ ಗ್ರೂಪಲ್ಲಿರುವಂತಹ ಒಂದು ಟೀಮಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗೆಲ್ಲನೂ ಬಿಗ್ ಬಾಸು ಅವರ ಕೋಪ ಯಾವ ಥರ ಇರುತ್ತೆ, ಅವರು ಕೋಪ ಮಾಡಿಕೊಂಡ್ರೆ ಶಿಕ್ಷೆ ಯಾವ ಥರ ಇರುತ್ತೆ ಅಂತ ನಿರೂಪಣೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸಿಚುವೇಶನ್ ಅದು. ಸೊ ಆ ಒಂದು ರೀಸನಿಂದ ಅದನ್ನು ಪೂರ್ಣ ಅಭಿವಾಗಿಯಾಗಿ ಬಳಕೆ ಮಾಡಿಕೊಂಡು ಅವರಿಗೆಲ್ಲ ಒಂದು ಶಿಕ್ಷೆ ಕೊಟ್ಟರು. ಪಾಪ ತಪ್ಪು ಮಾಡಿದ್ದು ಜಂಟಿ ಓವರು, ಆದರೆ ಶಿಕ್ಷೆ ಆಗಿದ್ದು ನಮ್ಮ ಒಂಟಿ ಓರಿಗೆ. ಸೊ ಶಿಕ್ಷೆ ಏನು ಅಂತ ಹೇಳಿದ್ರೆ, ನೆನ್ನೆ ತಾನೇ ಒಂದು ಎಪಿಸೋಡಲ್ಲಿ ಒಂದು ಗ್ರಾಸರಿ ಗೆದ್ಕೊಳ್ಳೋದಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ರು. ಆ ಟಾಸ್ಕಲ್ಲಿ ನಮ್ಮ ಒಂಟಿಯವರು ಕಷ್ಟಪಟ್ಟು, ಇನ್ಕ್ಲೂಡಿಂಗ್ ಮಲ್ಲಮ್ಮ ಕೂಡ ಕಷ್ಟಪಟ್ಟು 14 ಗ್ರಾಸರಿ ಐಟಮ್ಸ್ನ ಗೆದ್ಕೊಂಡಿದ್ರು. ಬಟ್ ಗಾಡ್ಗರ್ಸ್ ಏನು ಮಾಡೋದು, ಸೊ ಜಂಟಿಯವ್ರು ತಪ್ಪು ಮಾಡೋದಕ್ಕೆ ಬಿಗ್ ಬಾಸ್ ಅವರು, ನೀವು ಗೆದ್ಕೊಂಡಿರುವಂತಹ 14 ಗ್ರಾಸರಿ ಐಟಮಲ್ಲಿ 3 ಮಾತ್ರ ನಿಮ್ಮ ಹತ್ರ ಇಟ್ಕೊಬೇಕು, ಇನ್ನು ರಿಮೈನಿಂಗ್ 11 ಸ್ಟೋರ್ ರೂಮಲ್ಲಿ ಇಡಬೇಕು ಅಂತಾರೆ. ಸೊ ಪಾಪ ಇವರು ಅಕ್ಕಿ, ಮೊಟ್ಟೆ ಮತ್ತು ಈರುಳ್ಳಿ ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಕಳಿಸ್ಬಿಡ್ತಾರೆ ಒಳಗಡೆಗೆ ಸ್ಟೋರ್ ರೂಮ್ಗೆ. ಈ ಸಿಚುವೇಶನ್ ನಡೆಯುವಾಗ ಗಿಲ್ಲಿ ವ್ಯಂಗ್ಯವಾಗಿ ನಗಿದ್ದ. ಸೊ ಇದನ್ನೇನಾದರೂ ನೋಡಿದ್ರೇನೋ, ಮೋಸ್ಟ್ಲಿ ಇವರು ಅಶ್ವಿನಿ ಗೌಡ ಅವರು, ನನ್ನ ಒಂಟಿ ಟೀಮ್ ಅವ್ರು ಯಾರಾದರೂ ನೋಡಿದ್ರೇನೋ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಮುಂದೆ ಸ್ವಲ್ಪ ನಮ್ಮನ್ನು ಗಿಲ್ಲಿ ಅವ್ರನ್ನ ಸ್ವಲ್ಪ ಟಾರ್ಗೆಟ್ ಮಾಡಿದ್ರು, ಮುಂದೆ ಹೇಳ್ತೀನಿ. ಸೊ ಇದಾದಮೇಲೆ ಗಿಲ್ಲಿ ಕ್ವಾಟ್ಲೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಹೈಲೈಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರಾದರೂ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇವತ್ತು ಡೇ 2 ಬಿಗ್ ಬಾಸ್ ಸೀಸನ್ 12 2ನೇ ದಿನದಲ್ಲಿ ಅದು ನಮ್ಮ ಗಿಲ್ಲಿಗೆ ತುಂಬ ಅಂದರೆ ತುಂಬ ಕ್ವಾಟ್ಲೆ ಕೊಟ್ಬಿಟ್ಟು. ಯಾವ ರೇಂಜ್ ಕ್ವಾಟ್ಲೆ ಕೊಟ್ಟ ಅಂತ ಹೇಳಿದ್ರೆ, ಈ ಒಂದು ನಿಯಮ ಉಲ್ಲಂಘನೆ ಆದಮೇಲೆ, ಬಿಗ್ ಬಾಸ್ ಕೋಪ ಆದಮೇಲೆ, ಸೊ ನಮ್ಮ ಒಂಟಿಯವರು ತುಂಬ ಸ್ಟ್ರಾಂಗ್ ಆಗ್ತಾರೆ, ತುಂಬ ಅವರು ಅದನ್ನು ಮೋಟಿವ್ ಆಗಿ ತೊಗೊಂಡು ಸ್ಟ್ರಿಕ್ಟ್ ಗೈಡ್ಲೈನ್ಸ್ನ ಫಾಲೋ ಮಾಡ್ಕೊಂಡು ಸ್ಟ್ರಿಕ್ಟ್ ಆಗಿರ್ಬೇಕಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಆ ಒಂದು ಕಾರಣದಿಂದ ಜಾನ್ವಿ ಅವರು ಗಾರ್ಡನಲ್ಲಿ ಕೂತ್ಕೊಂಡು ನಮಗೊಂದು ಆಮ್ಲೆಟ್ ಹಾಕೊಂಬನ್ನಿ, ಅದಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ಖಾರ ಇರಲಿ ಅಂತ ಹೇಳ್ತಾರೆ. ಖಾರ ಇರೋರು ಜಸ್ಟ್ ಲೈಕ್ ಏನೋ ಸ್ವಲ್ಪ ಮೇಲೆ ಹಾಕ್ಕೊಂಡು ಕೊಟ್ಟರೆ ತಿಂತಾರೆ. ಅವನಿಗೆ ಇಲ್ಲಿ ಸ್ವಲ್ಪ ಅಧಿಕ ಪ್ರಸಂಗ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಖಾರ ಹಾಕೊಂಡು ಹೋಗಿ ಕೊಡ್ತಾರೆ. ಸೊ ಅಲ್ಲಿ ಫಸ್ಟು ಸ್ಪಾರ್ಕ್ ಉಟ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ದೊಡ್ಡ ಗಲಾಟೆ ಅಂತ ಹೇಳಿದ್ನಲ್ಲ, ಸ್ಪಾರ್ಕ್ ಉಟ್ಕೊಂಡಿದ್ದು ಆ್ಯಕ್ಚುಲಿ ಇಲ್ಲೇ. ಸೊ ಕೊಟ್ಟಿದ್ದು ಜಾನ್ವಿ ಅವ್ರಿಗೆ ಆಮ್ಲೆಟ್ನ, ಬಟ್ ಅದು ಪಕ್ಕದಲ್ಲಿದ್ದಂಥ ಅಶ್ವಿನಿ ಗೌಡ ಅವ್ರಿಗೆ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು, ಸೊ ಅಲ್ಲಿ ಸ್ವಲ್ಪ ಅವ್ರಿಗೆ ಸ್ಪಾರ್ಕ್ ಉಟ್ಕೊಳ್ಳುತ್ತೆ. ಬೆಂಕಿ ಉರಿಯೋಕ್ಕೂ ಮುಂಚೆ ಸ್ಪಾರ್ಕ್ ಇಲ್ಲಿ ಅಂಟ್ಕೊಳ್ಳುತ್ತೆ. ಸೊ ಇದಾದಮೇಲೆ ಅವ್ರು ಕೂಡ ಹೋಗ್ಬಿಟ್ಟು ಖಾರ ಜಾಸ್ತಿ ಹಾಕಿದೆ ಅಂತ ಹೇಳ್ಬಿಟ್ಟು ಆ ಖಾರನ ಎತ್ಕೊಂಡೋಗಿ ಅವ್ರ ಬಾಯಲ್ಲಿ ಹಾಕ್ತಾರೆ. ಗಿಲ್ಲಿ ಅವ್ರ ಮುಂದೆ ತಿನ್ನೋ ಥರ ಆ್ಯಕ್ಟ್ ಮಾಡಿಬಿಟ್ಟು ಎತ್ಕೊಂಡೋಗ್ಬಿಟ್ಟು ಬಾತ್ರೂಮಲ್ಲಿ ಊದ್ಬಿಡ್ತಾರೆ. ಅದಕ್ಕೂ ಸ್ವಲ್ಪ ರಾಮಾಯಣ ನಡೀತೈತೆ. ಸೊ ಇದ್ರ ಮಧ್ಯೆ ಗಿಲ್ಲಿ ಪಾಪ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾವನೋ, ಕಾಳು ಎಳೆಯೋದಕ್ಕೆ ಪ್ರಯತ್ನ ಪಡ್ತಾವನೋ ಗೊತ್ತಿಲ್ಲ. ಗಿಲ್ಲಿ ಜೊತೆ ಸಿಕ್ಕಾಕೊಂಡು ಕಾವ್ಯವರು ಫಸ್ಟು ನೆನ್ನೆ ಪಾಪ ಫುಲ್ಲು ಇದ್ದರು, ಮಜಾ ಮಾಡ್ತಿದ್ರು ಇವ್ರು ಪ್ರತಿಯೊಂದು ಮೂಮೆಂಟ್ನ. ಬಟ್ ಇವತ್ತು ಫುಲ್ ಸುಸ್ತಾಗ್ಬಿಟ್ಟಿದ್ರು. ಗಿಲ್ಲಿ ಈ ಥರ ಮಾಡೋಕ್ಕೆ ಹೋಗ್ಬೇಡ, ನನ್ನ ಹತ್ರ ಎನರ್ಜಿ ಇಲ್ಲ, ಹೊಟ್ಟೆ ಹಸಿತಿದೆ ಅಂತ ಹೇಳ್ಕೊತಿದ್ರು. ಸೊ ಈ ಥರ ಒಂದು ಇಷ್ಟ ಆಯಿತು. ಅದಾದಮೇಲೆ ಮತ್ತು ಇದಾದಮೇಲೆ ಸೊ ನಮ್ಮ ಗಿಲ್ಲಿ ಅವರು ಮಾತು ಬಂದಾಗ ಅವರು ಮಾತಿಗೂ ಒಂದು ಏನೋ ಒಂದು ಅವ್ರಿಗೆ ಕೊಡಬೇಕು, ಕಾಳು ಎಳಿಬೇಕು, ಏನೋ ಒಂದು ಪ್ರತ್ಯುತ್ತರ ಕೊಡಬೇಕಂತ ಇರೋ ಟೈಮಲ್ಲಿ ಕಾಕ್ರೋಚ್ ಅವ್ರು ಏನೋ ಒಂದು ಹೇಳ್ತಿರೋವಾಗ, ನೀವು ಮೊಟ್ಟೆ ತಿಂದಿದ್ದೀರಾ, ನೀವು ಮೊಟ್ಟೆ ತಿನ್ನೋರು, ನಾವು ಚಿಕನ್ ತಿನ್ನೋರು ಅಂತ ಹೇಳ್ತಾರೆ. ಸೊ ರೀಸನ್ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಇವರು ತಪ್ಪು ಮಾಡೋದಕ್ಕೆ ಮಟನ್ ಎಲ್ಲ ಹೊರಟೋಗೈತೆ ಹೊಡೆದು, ಒಂಟಿ ಹೊಡೆದು. ಬಟ್ ಜಂಟಿಯವ್ರು ಮಾತ್ರ ಚಿಕನ್ ಐತೆ. ಸೊ ಅದಕ್ಕೋಸ್ಕರ ನೀವು ಮೊಟ್ಟೆ ತಿನ್ನೋರೇ ಈ ಮಟ್ಟಕ್ಕೆ ಕಳೆದ್ರೆ, ನಾವು ಚಿಕನ್ ತಿನ್ನೋರು ಇನ್ಯಾವ ಥರ ಆಡಬಹುದು ಅಂತ ಹೇಳಿದಾಗ ನಮ್ಮ ಅಶ್ವಿನಿ ಗೌಡರಿಗೆ ಉಳಿದ್ಕೊಂಡ್ಬಿಡುತ್ತೆ ಕಾಕ್ರೋಚ್ ಅವರು ಬಳಿ ಮಾತಾಡಿದಾಗ. ಸೊ ಅವರು ಅದಕ್ಕೆ
ಇದು ಕೊಡಬೇಕು, ಪನಿಷ್ಮೆಂಟ್ ಕೊಡಬೇಕಂತ ಹೇಳ್ಬಿಟ್ಟು ಗಾರ್ಡನಿಗೆ ಕರ್ಕೊಂಡೋಗಿ ಸಿಟಪ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಬ್ಬರೇ ಮಾಡ್ತಿರ್ತಾರೆ. ನಮ್ಮ ಗಿಲ್ಲಿ ಬಿಸಿಲಲ್ಲಿ ಇರ್ತಾರೆ, ಕಾವ್ಯ ನೆರಳಲ್ಲಿ ಇರ್ತಾರೆ. ಗಿಲ್ಲಿ ಒಬ್ಬನೇ ಮಾಡ್ತಿರುವಾಗ ಧ್ರುವಂತ್ ಬಂದುಬಿಟ್ಟು ಇಲ್ಲ ಮೇಡಮ್ ಆ ಥರ ಟ್ರೀಟ್ ಮಾಡಬಾರ್ದು, ಅಶ್ವಿನಿ ಗೌಡವ್ರಿಗೆ ಹೇಳೋದು ಧ್ರುವಂತ್. ಸೊ ಧ್ರುವಂತ್ ಅವರು ಆ್ಯಕ್ಚುಲಿ ಸೊ ಈ ಥರ ಒಬ್ಬರಿಗೆ ಶಿಕ್ಷೆ ಕೊಡಬಾರ್ದು ಮೇಡಮ್, ಕೊಟ್ಟರೆ ಇಬ್ರಿಗೂ ಕೊಡಬೇಕು. ಸೊ ಆ ಒಂದು ಕಾರಣದಿಂದ ಅಂತ ಹೇಳಿದ್ರೆ ಅವಾಗ ಇಬ್ಬರು ಸಿಟಪ್ಸ್ ಮಾಡ್ತಾರೆ. ಪಾಪ ಅಲ್ಲಿಗೆ ಕಾವ್ಯ ಅವ್ರಿಗೆ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ. ಗಿಲ್ಲಿ ತುಂಬ ಅಂದರೆ ತುಂಬ ಓವರಾಗಿ ಮಾಡ್ತಿರ್ತಾನೆ, ಏನು ಮಾಡೋಕ್ಕಾಗಲ್ಲ, ಅವರು ಗುಣನೇ ಮೋಸ್ಟ್ಲಿ ಅಷ್ಟಿರ್ಬೋದು. ಸೊ ಇದೆಲ್ಲ ಆದಮೇಲೆ ಸಂಜೆ ಆಗುತ್ತೆ. ಸಂಜೆ ಆದಾಗ ಗ್ರೂಪ್ ಡಿಸ್ಕಷನ್ ಎಲ್ಲ ನಡೀತಾ ಇರುತ್ತೆ. ಒಂಟಿಯವರೆಲ್ಲ ಅಲ್ಲೇ ಇರ್ತಾರೆ. ಒಂಟಿಯವರೆಲ್ಲ ಒಂದು ಟೀಮ್ ಕಟ್ಕೊಂಡಿರ್ತಾರೆ. ಜಂಟಿಯವರು ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿದಾಗ ಕೆಲವೊಂದು ಸಾಂಗ್ಸು ನಮ್ಮ ಮಾಳು ಅವರು, ನಮ್ಮ ಸ್ಪಂದನ ಅವರು ಕೆಲವೊಂದು ಸಾಂಗ್ಸ್ ಎಲ್ಲ ಆಡಿದಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗ್ತಾರೆ. ಕಾಕ್ರೋಚ್ ಅವರು ಇದ್ದಾಗ ನಮ್ಮ ಕಾವ್ಯವ್ರನ್ನ ಮತ್ತು ನಮ್ಮ ಗಿಲ್ಲಿಯವ್ರನ್ನ ಸ್ವಲ್ಪ ವೈಯಕ್ತಿಕವಾಗಿ ಅಂದರೆ ಅದು ಫನ್ ವೇಯಲ್ಲಿ ಹೇಳಿದ್ದು, ಪಿಕ್ ಪಾಕೆಟ್ ಥರ ಇದ್ದೀರಿ ಅಂತ ಹೇಳಿದಾಗ ನಮ್ಮ ಗಿಲ್ಲಿ ಇದ್ಕೊಂಡು ಅಷ್ಟು ಪರ್ಸ್ನಲಾಗಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಲೈಟಾಗಿ ಇಲ್ಲಿಗೆ 2ನೇ ಸ್ಪಾಟ್ ಕೊಟ್ಕೊಳ್ತು. ಸೊ ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನು. ಇದೆಲ್ಲ ಆದಮೇಲೆ ಗೊತ್ತಾಗೋಯ್ತು ಆ್ಯಕ್ಚುಲಿ ಇವ್ರಿಗೆ ಗಿಲ್ಲಿಯವ್ರಿಗೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಇದನ್ನು ಅಬ್ಸರ್ವ್ ಮಾಡಿದಂತಹ ಇನ್ನೊಂದು ಜಂಟಿಯಾದ ಅಭಿ ಮತ್ತು ಅಶ್ವಿನಿ ಅವರು ಹೋಗ್ಬಿಟ್ಟು ಅವರು ಮೇಕಪ್ ರೂಮಲ್ಲಿ ಮೇಕಪ್ ಮಾಡ್ಕೊತಿದ್ರೆ, ಗಿಲ್ಲಿಯವರೇ ನಿಮ್ಗೇನಾದರೂ ಹೇಳಬೇಕು ಅಂತ ಹೇಳಿದ್ರೆ ಓಪನಾಗಿ ಹೇಳ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಾದರೂ ಈ ಥರ ಡೈರೆಕ್ಟಾಗಿ ಇಂಡೈರೆಕ್ಟಾಗೋ ಮಾತಾಡೋಕ್ಕೆ ಬಂದರೆ ನಾನು ಅಲ್ಲಿದ್ದೆ ಡೆಫಿನೆಟ್ಲಿ ಸ್ಟ್ಯಾಂಡ್ ತೊಗೊತೀನಿ ಅಂತ ಹೇಳಿದ್ರು. ಯಾರು ನಮ್ಮ ಇನ್ನೊಬ್ಬ ಜಂಟಿ ಆದಂತಹ ಅಭಿಷೇಕ್ ಅವರು, ಅಶ್ವಿನಿ ಮತ್ತು ಅಭಿಷೇಕ್ ಅವರು ಜಂಟಿ ಇದ್ದಾರಲ್ಲ ಅವ್ರು ಹೇಳಿದ್ರು. ಸೊ ಇದಾದಮೇಲೆ ನೆಕ್ಸ್ಟು ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ. ಈ ಟ್ವಿಸ್ಟ್ ಏನಂತ ಹೇಳಿದ್ರೆ ಮನೆ ಎಲ್ಲರೂ ಸೇರಿ ಒಂದದ ಕುತ್ಕೊಬೇಕು, ಬಿಗ್ ಬಾಸು ಘೋಷಣೆ ಬರುತ್ತೆ. ಸೊ ಅದೇನು ಅಂತ ಹೇಳಿದ್ರೆ ಆಲ್ರೆಡಿ ಟೀಸರಲ್ಲಿ ನೀವು ನೋಡಿರ್ತೀರ. ಸೊ 3ನೇ ವಾರದಲ್ಲಿ ಫೈನಲ್ ಇರುತ್ತೆ ಅಂತ ಹೇಳಿದ್ರೆ ಪ್ರತಿ ವಾರನೂ ಒಂದು ಸರಣಿ ಟಾಸ್ಕ್ ಕೊಡ್ತಾರೆ. ವಾರ ಅಂತ್ಯದಲ್ಲಿ ಆ ಟಾಸ್ಕ್ಗಳಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಒಬ್ಬನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಆ ರೀತಿ 3 ವಾರ ಕೊಡ್ತಾರೆ. ಅಲ್ಲಿ 3 ವಾರದವರೆಗೂ ಯಾವುದೇ ರೀತಿ ಕ್ಯಾಪ್ಟನ್ ಇರೋಲ್ಲ. ಆ 3 ವಾರದಲ್ಲೂ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೋ 3ನೇ ವಾರದಲ್ಲಿ ಆ ಫೈನಲಿಸ್ಟ್ ಯಾರು ಇರ್ತಾರೋ ಅವ್ರಿಗೆ ಮತ್ತೆ ಟಾಸ್ಕ್ ಕೊಟ್ಟು ಯಾರು ಗೆಲ್ತಾರೋ ಅವ್ರನ್ನ ಕ್ಯಾಪ್ಟನ್ಶಿಪ್ ಮಾಡ್ತಾರೆ. ಸೊ ಇದರಲ್ಲಿ ಅನರ್ಹರು ಯಾರು ಅಂತ ಡಿಸೈಡ್ ಮಾಡೋ ಚಾನ್ಸಸ್ ಕೊಡ್ತಾರೆ. ಯಾರಿಗೆ ನಮ್ಮ ಒಂಟಿಯವ್ರಿಗೆ ಇದರಲ್ಲಿ ಏನಾದರೂ ಅನರ್ಹರು ಇದ್ದರೆ ನೀವು ಚೂಸ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ಲೈಕ್ ನಾಮಿನೇಷನ್ ಮಾಡೋ ಥರ. ಇದು ಎಲಿಮಿನೇಷನ್ಗಲ್ಲ, ಬಟ್ ನೀವು ಯಾವುದೇ ರೀತಿ ಈ ಒಂದು ಸರಣಿ ಟಾಸ್ಕ್ ಇರುತ್ತಲ್ವ ಇದರಲ್ಲಿ ಪರ್ಫಾರ್ಮೆನ್ಸ್ ಮಾಡಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಅವನ್ನ ನಾಮಿನೇಟ್ ಮಾಡಿ ಅಂತ ಹೇಳಿದಾಗ ಸೊ ಪ್ರತಿಯೊಬ್ಬರೂ ಕಾಮನ್ ಆಗಿ ಯಾರನ್ನ ಚೂಸ್ ಮಾಡ್ಕೊತಾರೆ ಅಂತ ಹೇಳಿದ್ರೆ ಸ್ಪಂದನ ಮತ್ತು ಮಾಳವ್ರನ್ನ ಆಲ್ಮೋಸ್ಟ್ ಎಲ್ಲರೂ ಚೂಸ್ ಮಾಡ್ಕೊತಾರೆ ಅವ್ರನ್ನ. ಸೊ ರೀಸನ್ ಏನು ಅಂತ ಹೇಳಿದ್ರೆ ಮಾಳವರು ಯಾರ ಜೊತೆ ಬೆರೀತಿಲ್ಲ, ಯಾರ ಜೊತೆ ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ಪಾಪ ಮಾಳವ್ರು ಬಂದು ಆ್ಯಕ್ಚುಲಿ ಹೇಳಿದ್ರು, ಅವರು ವೈಯಕ್ತಿಕವಾದ ಕೆಲವೊಂದು ಕಾರಣಗಳು ಹೇಳಿದ್ರು. ನಂದು ಸ್ವಲ್ಪ ಉತ್ತರ ಕರ್ನಾಟಕ ಲ್ಯಾಂಗ್ವೇಜು ಸ್ವಲ್ಪ ಒರಟಿರುತ್ತೆ, ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ, ನಿಮ್ಮ ಜೊತೆ ಯಾವ ಥರ ನಾನು ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಆ ಒಂದು ಕಾರಣದಿಂದ ಮಾತಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಬಟ್ ಮೋಸ್ಟ್ಲಿ ಗೊತ್ತಿಲ್ಲ ಏನು ರೀಸನ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಬಂದವರೆಲ್ಲ ನಮ್ಮ ಇನ್ಕ್ಲೂಡಿಂಗು ಮಲ್ಲಮ್ಮ ಕೂಡ ಸೇರಿ ಅಂದರೆ 6 ಜನ ಇದ್ದಾರಲ್ವ ಒಂಟಿಯವರು, ಯಾರ್ಯಾರು ಜಾನ್ವಿ ಅವರೊಬ್ಬರು, ಅಶ್ವಿನಿ ಗೌಡ ಅವರೊಬ್ಬರು, ಕಾಕ್ರೋಚ್ ಸುದ್ದಿ ಅವರೊಬ್ಬರು, ಧ್ರುವಂತ್ ಅವರೊಬ್ಬರು, ಧನುಷ್ ಅವರೊಬ್ಬರು, ಈ ಥರ 6 ಜನ ಇದ್ದಾರೆ. 6 ಜನನೂ ಪ್ರತಿಯೊಬ್ಬರೂ ಒಬ್ಬ ಒಂಟಿಗೆ 2 ಜಂಟಿಗಳನ್ನ ಚೂಸ್ ಮಾಡೋ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಬಿಗ್ ಬಾಸು. ಸೊ ಪ್ರತಿಯೊಬ್ಬರು ಸ್ಪಂದನ ಮತ್ತು ಮಾಳವ್ರನ್ನ ಅರೇಂಜ್ ಮಾಡಿಕೊಂಡ್ರು. ಸೊ ಈ ಒಂದು ಅನರ್ಹರು ಪಟ್ಟಿಯಿಂದ ಆಚೆಗೆ ಹೋದವ್ರು ಯಾರು ಅಂತ ಹೇಳಿದ್ರೆ ಇಬ್ಬರು ಹೋಗ್ತಾರೆ. ಆ್ಯಕ್ಚುಲಿ 3 ಟೀಮ್ ಹೋಗುತ್ತೆ. 3 ಟೀಮ್ ಯಾರು ಅಂತ ಹೇಳಿದ್ರೆ ಓಟ್ ಬಂದಿರುವಂತಹ ಮಾಳು ಮತ್ತು ಸ್ಪಂದನ ಅವರು ಅನರ್ಹರು ಅನ್ನೋ ಪಟ್ಟಿ ತೊಗೊತಾರೆ. ಅವರಾದಮೇಲೆ ನಮ್ಮ ಗಿಲ್ಲಿ ಮತ್ತು ಕಾವ್ಯವರು, ಅವ್ರಿಗೂ ಕೂಡ 2 ಓಟ್ ಬಂದಿರುತ್ತೆ. ಗಿಲ್ಲಿ ಮತ್ತು ಕಾವ್ಯವರು ಕೂಡ ಅನರ್ಹರು ಅಂತ ಹೇಳ್ಬಿಟ್ಟು ಪಟ್ಟಿ ಹಾಕೊತಾರೆ. ಅದೇ ರೀತಿ ಅವರಾದಮೇಲೆ ನಮ್ಮ ಇನ್ನೊಬ್ರು ಅನರ್ಹರು ಯಾರು ಅಂತ ಹೇಳಿದ್ರೆ ಕರಿ ಬಸಪ್ಪ ಮತ್ತು ಅಮಿತ್ ಅವರು ಅನರ್ಹರು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕೊತಾರೆ. ಪ್ರತಿಯೊಬ್ಬರು ರೀಸನ್ ಏನು ಕೊಟ್ಟರು, ಎಲ್ಲರೂ ದೊಡ್ಡ ರೀಸನ್ಸ್ ಏನೂ ಇಲ್ಲ, ಹೋಗಿದ್ದು 2ನೇ ದಿನ ಅಲ್ವಾ, ಎಲ್ಲರೂ ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ಬೆರೀತಿಲ್ಲ. ಎಲ್ಲಿ ಬೆರೆಯೋದು ಪಾಪ. ಒಂಟಿಯವ್ರು ಆರಾಮಾಗಿ ಹೋಗಿ ಕೆಲಸ ಮಾಡಿಸ್ಕೊಂಡು ತಿನ್ಕೊಂಡು ಚೆನ್ನಾಗಿ ಓಡ್ಕೊಂಡಿದ್ದಾರೆ. ಇವ್ರು ಪಾಪ ಅಷ್ಟು ದೊಡ್ಡ ಮನೆಯಲ್ಲಿ ಕೆಲಸಕ್ಕೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಆ ಕೆಲಸ ಮಾಡೋಷ್ಟರೊಳಗಡೆ ಇಬ್ಬರು ಸೇರಿ ಕಾಲ ಅಲ್ಲೇ ಕಳೆದೋಗುತ್ತೆ, ಇನ್ನೆಲ್ಲಿ ಮಾಡೋಕ್ಕಾಗುತ್ತೆ ಅದು. ಸೊ ಈ ಮಧ್ಯದಲ್ಲಿ ಚಂದ್ರಪ್ರಭು ಅವರು ತುಂಬ ಚೆನ್ನಾಗಿ ಫನ್ ಮಾಡ್ತಾರೆ, ಅದು ಟೀಸರ್ ಕೂಡ ಬಂದಿತ್ತು. ಸೊ ನಾನು ಯಾಕೆ ಸರಿಯಾಗಿ ಬೆರೆಯೋಕ್ಕಾಗ್ತಿಲ್ಲ, ಯಾಕೆ ನಿಮ್ಮ ಜೊತೆ ಇರೋಕ್ಕಾಗ್ತಿಲ್ಲ, ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗ್ತಿಲ್ಲ ಅನ್ನೋ ಕಾರಣ ಏನು ಅಂತ ಹೇಳಿದಾಗ ಸತೀಶ್ ಅವರ ಮೇಕಪ್ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ನಾನು ಯಾವ ಹೀರೋಯಿನ್ ಕೂಡ ಇಷ್ಟು ಒಂದು ಕಾಸ್ಮೆಟಿಕ್ಸ್ ಯೂಸ್ ಮಾಡೋದನ್ನು ನೋಡಿಲ್ಲ. ಅವರು ಏರ್ಗೆ ಮತ್ತು ಅವರು ಲಿಪ್ಸ್ಗೆ, ಐಬ್ರೋಗೆ ಪ್ರತಿಯೊಂದಕ್ಕೂ ಮೇಕಪ್ ಮಾಡ್ಕೊತಾರೆ. ಅದೇ ರೀತಿ ಕೂದಲು ಗ್ರೋತಿಂಗು ಸಮಥಿಂಗ್ ಏನೋ ಗೊತ್ತಿಲ್ಲ, ಅದು ಕೂಡ ಟ್ಯಾಬ್ಲೆಟ್ ತೊಗೊತಾರೆ ಅಂತ ತುಂಬ ಫನ್ವೇಲ್ ಹೇಳ್ತಾಯಿದ್ರು. ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಈ ಮೂಮೆಂಟಲ್ಲಿ ಹೇಳ್ದಲ್ವಾ ಬೆಂಕಿ ಹಚ್ಕೊಂತು ಅಂತ ಹೇಳ್ಬಿಟ್ಟು, ಸೊ ಅಶ್ವಿನಿ ಗೌಡ ಅವರು
ಯಾರನ್ನಾದರೂ ಅನರ್ಹರು ಅನ್ನೋ ಒಂದು ಪಟ್ಟಿಗೆ ನೀವು ಹೆಸರು ತಗೊಳ್ಳಿ ಅಂತ ಹೇಳಿದಾಗ ಗಿಲ್ಲಿ ಅವ್ರನ್ನ ಮತ್ತು ಕಾವ್ಯ ಅವ್ರನ್ನ ಹೆಸರು ತೊಗೊತಾರೆ. ಆ್ಯಕ್ಚುಲಿ ಇದು ಈ ಎಪಿಸೋಡ್ ಹೈಲೈಟಾಗಿ ನಡೆದಿರುವಂತಹ ವಿಚಾರ. ಏನು ತೊಗೊತಾರೆ? ಸೊ ರೀಸನ್ ಏನು ಹೇಳ್ತಾರೆ? ಅಶ್ವಿನಿ ಗೌಡ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಸೊ ನಮ್ಮ ಗಿಲ್ಲಿ ಅವರು ಅಧಿಕ ಪ್ರಸಂಗ ಮಾಡ್ತಿದ್ದಾರೆ, ಹೇಳೋ ಕೆಲಸನೇನು ಅಷ್ಟು ಸೀರಿಯಸ್ ಆಗಿ ತೊಗೊತಿಲ್ಲ ಅಂತ ಹೇಳ್ಬಿಟ್ಟು ಅವರು ಮಾತನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟು ಬಂದಾಗ ನಮ್ಮ ಗಿಲ್ಲಿಯವರು ಓಕೆ ಜಸ್ಟು ಅಷ್ಟೇನು ಅಗ್ರೆಸಿವ್ ತೊಗೊಂಡಿರ, ಅಷ್ಟೇನು ಕಾಮಿಕ್ ವೇಲ್ ತೊಗೊಂಡ್ರೆ ನಾರ್ಮಲಿಗೆ ಓಕೆ ಅಂತ ಬರ್ತಾರೆ. ಅಲ್ಲಿಗೆ ಬಂದಾದ್ಮೇಲೆ ನಿಂತ್ಕೊಂಡಾದ್ಮೇಲೆ ಎಕ್ಸ್ಪ್ಲನೇಷನ್ಸ್ ಕೇಳಿದಾಗ ನಮ್ಮ ಗಿಲ್ಲಿಗೆ ಫಸ್ಟ್ ಹೇಳ್ಬೇಕಾ, ಸ್ವಲ್ಪ ಆ ಥರ ಅವರು ಮಾತಾಡೋಕ್ಕೂ ಮುಂಚೆ ಸೆಂಟ್ರಲ್ ಮಾತಾಡ್ತಾರೆ. ಅಶ್ವಿನಿ ಗೌಡ ಒಂದು ಮಾತು ಮಾತಾಡೋದಕ್ಕೆ ಇವರು ಗಿಲ್ಲಿ ಮತ್ತೆ ಸೆಂಟ್ರಲ್ ಮಾತಾಡೋದಕ್ಕೆ, ಈ ಥರ ಇದ್ದಾಗ ಅವ್ರಿಗೆ ಇನ್ನು ಸ್ವಲ್ಪ ಬಿ ಪಿ ರೈಸ್ ಆಗುತ್ತೆ. ಇವ್ರು ಇದ್ಕೊಂಡು ಅಶ್ವಿನಿ ಗೌಡ ಅವರು ಫಸ್ಟು ನಮಗೆ ಬೆಲೆ ಕೊಡಿ, ಗೌರವ ಕೊಡಿ ಅಂತ ಹೇಳ್ತಿರ್ತಾನೆ. ಗಿಲ್ಲಿ ಇಟ್ಕೊಂಡು ಗೌರವ ಇರೋದಕ್ಕೆ ಮೇಡಮ್ ನಿಮ್ಮನ್ನು ಮೇಡಮ್ ಅಂತಿರೋದು ಅಂತ ಹೇಳ್ತಾ ಇರುವಾಗ, ಸೊ ಅಶ್ವಿನಿ ಗೌಡ ಅವರು ಇಟ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಏನಂತ ಕರೀತಾರೆ ಅಂತ ಹೇಳಿದಾಗ ಅವನು ಒಂದು ಈಟ್ ಆಫ್ ಮೂಮೆಂಟಲ್ಲಿ ಹೋಗಿ ಬಾರಿ ಅಂತ ಕರಿತೀನಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದು ಗೌರವ ಇಲ್ಲದೆ ಇರೋ ಪಕ್ಷದಲ್ಲಿ ಹೇಳ್ತೀನಿ ಅಂತ. ಬಟ್ ಅವ್ರಿಗೆ ಆ ಒಂದು ಹೋಗಿ ಬಾರೋ ಅಂದಿದ ತಕ್ಷಣ ಸ್ಪಾರ್ಕು ಹಚ್ಕೊಂಡು ಬೆಂಕಿನೇ ಹಟ್ಕೊಂಡ್ಬಿಡ್ತೈತೆ. ಸೊ ಅವ್ರು ಇದ್ಕೊಂಡು ನನ್ನೇ ಆ ಥರ ಅಂತೀಯ, ಆ್ಯಕ್ಚುಲಿ ಅವ್ರು ನಂದಿಲ್ಲ ಅಲ್ಲಿ. ಸೊ ಅವರಲ್ಲಿರುವಂತಹ ಇದಕ್ಕೂ ಮುಂಚೆ ಅವ್ರು ಹೇಳಿದ್ನಲ್ವ, ಅವರು ದೊಡ್ಡ ಹೋರಾಟಗಾರ್ತಿ ಅಂತ ಹೆಸರು ಮಾಡಿರೋರು. ಅದೇ ರೀತಿ ಮೂವೀಸಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ದೊಡ್ಡ ಸ್ಥಾನ ತಗೊಂಡು ಮಾತಾಡೋ ಒಂದು ಶೈಲಿ ಕೂಡ ಹೊಂದಿದ್ದಾರೆ. ಆ ಒಂದು ರೀಸನಿಂದ ಗಿಲ್ಲಿ ಮೇಲೆ ಈಗ ಆಡ್ಬಿಟ್ರು. ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ? ಆ್ಯಕ್ಚುಲಿ ನಾವೆಲ್ಲ ಅಂದ್ಕೊಂಡಿದ್ದು ಗಿಲ್ಲಿ ಅಶ್ವಿನಿ ಗೌಡರು ಮಾತಾಡ್ತಿದ್ದೆ ಗಿಲ್ಲಿ ರೇಸ್ ಆಗ್ತಾನೆ ಅಂತ. ಇಲ್ಲಿ ಆಗಿದ್ದೇ ಉಲ್ಟಾ. ಅಶ್ವಿನಿ ಗೌಡರು ಜೋರಾಗಿ ಮಾತಾಡ್ತಾ ಇದ್ದಾರೆ, ಗಿಲ್ಲಿ ಸೈಲೆಂಟ್ ಆಗಿಬಿಟ್ಟ. ಸರಿ ಮೇಡಮ್, ಆಯ್ತು ಮೇಡಮ್, ಸಾರಿ ಮೇಡಮ್, ನಿಮ್ಮ ಕಾಲೇಜ್ ಬೀಳ್ತೀನಿ ಮೇಡಮ್, ತಪ್ಪು ಮಾಡಿದ್ದೀನಿ, ಕ್ಷಮಿಸಿ, ಸಾರಿ ಅಂತಿದ್ದ. ಬಟ್ ಪಕ್ಕದಲ್ಲಿ ಕಾವ್ಯ ಅವರು ನಿಂತ್ಕೊಂಡ್ಬಿಟ್ರು. ತುಂಬಾ ರಗಡಾಗಿ ಅವರು ವಾರ್ನಿಂಗ್ ಕೊಟ್ಟರು. ಅಂದರೆ ಮಾತಾಡೋ ಶೈಲಿ ಆಗಿರ್ಬೋದು, ನಮ್ಮನ್ನ ಯಾಕೆ ಅಂತೀರಾ, ನೀವು ಅಂತೀರಾ, ಅದು ಮಾತು ಬೆಳೆದು ತುಂಬ ಚೆನ್ನಾಗಿ ಆರ್ಗ್ಯುಮೆಂಟ್ ಕೂಡ ಮಾಡಿದ್ರು. ಸೊ ಆ ಒಂದು ಈ ಥರ ಒಂದು ಇರುತ್ತೆ, ಸ್ಪಾರ್ಕು ಕಾವ್ಯ ಅವರಲ್ಲಿ ಕೂಡ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಅಷ್ಟು ಜನದ ಮುಂದೆ ಅಶ್ವಿನಿ ಮೇಡಮ್ ಅವ್ರಿಗೆ, ಅಶ್ವಿನಿ ಗೌಡ ಅವ್ರಿಗೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ರಿಪ್ಲೈ ಕೊಟ್ಟರು. ಅದು ತುಂಬ ನನಗೆ ಖುಷಿ ಆಯಿತು. ಬಟ್ ಇಲ್ಲಿ ನಮ್ಮ ಇವ್ರು ಮಾತ್ರ ಗಿಲ್ಲಿ ಮಾತ್ರ ಎಲ್ಲರಿಗೂ ಸಾರಿ ಅಂತ ಹೇಳ್ತಿದ್ದ. ಸೊ ಕ್ಷಮಿಸಿ ಮೇಡಮ್ ಅಂತ ಹೇಳ್ತಿದ್ದ. ಮೋಸ್ಟ್ಲಿ ಕೆಲವೊಂದು ಮೂಮೆಂಟಲ್ಲೇ ನಮ್ಮಲ್ಲಿರೋ ನಿಜ ಸ್ವರೂಪ ಆಚೆಗೆ ಬರೋದು ಅನ್ಕೊತೀನಿ. ಈ ಒಂದು ಎಪಿಸೋಡಲ್ಲಿ ಒಂದು ರಗಡ್ ಮೂಮೆಂಟ್ ಏನಾದರೂ ಇದೆ ಅಂತ ಹೇಳಿದ್ರೆ, ಒಂದು ನಾವು ಎಕ್ಸ್ಪೆಕ್ಟ್ ಮಾಡೋ ಜಗಳ ಮೂಮೆಂಟ್ ಏನಾದರೂ ಇದೆ ಅಂತ ಹೇಳಿದ್ರೆ ಅದಿದೆ. ಆ್ಯಕ್ಚುಲಿ ಅಷ್ಟು ದೊಡ್ಡದಾಗೇನೂ ಇಲ್ಲ, ಬಟ್ ಟೀಸರಲ್ಲಿ ನೋಡಿದ್ರೆ ತುಂಬ ದೊಡ್ಡದಾಗ ಅನಿಸು. ಅಲ್ಲಿ ನೋಡಿದ್ದೆ ಒಂದಾದರೆ ಆಗಿದ್ದೆ ಒಂದು, ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಮುಗೀತು. ನಮ್ಮ ಅನರ್ಹರು ಅಂತ ಹೇಳ್ಬಿಟ್ಟು 3 ಜನ ಆಚೆಗೆ ಹೋದರು. ಸೊ ಇನ್ನು ಮಿಕ್ಕಿದ್ದು 3 ಟೀಮ್ಗೆ ಮತ್ತು ರಿಮೈನಿಂಗು 1 ಟೀಮ್ಗೆ ಒಂದು ಟಾಸ್ಕ್ ಇಡ್ತಾರೆ. ಸೊ ಟಾಸ್ಕು ಬಂದುಬಿಟ್ಟು ಅದೇನೋ ಅದು ಮೇಜಲ್ಲಿ ಸಮಥಿಂಗ್ ಏನೋ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕು ಬಿದ್ದಿರುವಂತಹ ದಾರಗಳನ್ನ ಬಿಡಿಸ್ಕೊಂಡು ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಇಕ್ಕಿರ್ತಾರೆ. ಆ ಟಾಸ್ಕ್ ಅದ್ದೂರಿಯಾಗಿತ್ತು. ಆ್ಯಕ್ಚುಲಿ ಅಲ್ಲಿ ಗೊತ್ತಾಗ್ತಿದೆ, ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ಒಂದು ರೋಪ್ ಇರುತ್ತೆ, ಆ ರೋಪು ಸುತ್ತಮುತ್ತ ಎಲ್ಲ ಚಿಕ್ಕ ಬಿದ್ದುಬಿಟ್ಟಿರುತ್ತೆ, ಅದನ್ನು ಬಿಡಿಸ್ಬೇಕು ಫಸ್ಟ್ ಆಫ್ ಆಲ್. ಇಲ್ಲಿ 6 ಜನ ಇರುವಾಗ ಈಸಿ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ 3 ಜನಕ್ಕೆ ಈಸಿ ಆಗುತ್ತೆ. ಅಲ್ಲಿ 6 ಜನ ಅಂತ ಹೇಳಿದ್ರೆ ಒಬ್ಬರನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಸೋದ್ರೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಇದಕ್ಕೆ ಅವರು ಜಂಟಿಯಾಗಿ ಗೇಮ್ ಆಡ್ತಿದ್ರೆ ಅವ್ರಿಗೆ ಉಸ್ತುವಾರಿ ಆಗಿಬಿಟ್ಟು ಅಶ್ವಿನಿ ಗೌಡರು ಇದ್ದರು. ಸೊ ಇಲ್ಲಿ ಒಂಟಿಯಾಗಿ 3 ಜನ ಯಾರು ಆಟ ಆಡ್ತಿದ್ರು, ನಮ್ಮ ಧ್ರುವಂತ್ ಅವರು, ಧನುಷ್ ಅವರು, ಕಾಕ್ರೋಚ್ ಸುದ್ದಿ ಅವರು ಗೇಮ್ ಆಡ್ತಿದ್ದೆ. ಅವ್ರಿಗೆ ಉಸ್ತುವಾರಿ ಆಗಿ ನಮ್ಮ ಕಾವ್ಯ ಅವರು ಮತ್ತು ಗಿಲ್ಲಿ ಅವರು ಸ್ವಲ್ಪ ಉಸ್ತುವಾರಿ ನಡೆಸ್ತಾಯಿದ್ರು. ಸೊ ಗೇಮ್ ಸ್ಟಾರ್ಟ್ ಆಗೋ ಮುಂಚೆ ರಿಸಲ್ಟು ಎಲ್ಲರಿಗೂ ಸ್ವಲ್ಪ ಮೆಚ್ಯೂರ್ಡಾಗಿ ಥಿಂಕ್ ಮಾಡೋರು ಗೊತ್ತಾಗ್ಬಿಟ್ಟಿರ್ತೈತೆ ಆಲ್ಮೋಸ್ಟು ಯಾರು ಏನು ಅಂದ್ಕೊಂಡ್ರು. ಸೊ ಅದೇ ರೀತಿ ನಮ್ಮ ಒಂಟಿ ಟೀಮ್ ಅವರೇ ಗೆದ್ದರು. ಒಂಟಿ ಟೀಮ್ ಅವ್ರು ಗೆದ್ದಾದ್ಮೇಲೆ ಸ್ವಲ್ಪ ವಿತಿನ್ ನೆಕ್ಸ್ಟ್ ಒಂದು 1 or 2 ಮಿನಿಟ್ಸಲ್ಲಿ, ಅಂದರೆ ಎಪಿಸೋಡಲ್ಲಿ ತೋರಿಸಿದ ಆ ಥರ ಇತ್ತು. ಆ ಮೂಮೆಂಟಲ್ಲಿ ಅವರು ಕೂಡ ಚಿಕ್ಕನೆಲ್ಲ ಬಿಡಿಸ್ಕೊಂಡು ಗಂಟೆ ಹೊಡೆಗೆ ಹೋಗ್ತಾರೆ. ಅಷ್ಟೊತ್ತೊಳಗಡೆ ಬಿಗ್ ಬಾಸ್ದು ಬಸ್ ಇದಾಗುತ್ತೆ, ಆ ಸೈರನ್ ಆನ್ ಆಗುತ್ತೆ, ಅಷ್ಟರೊಳಗಡೆ ಗೇಮ್ ಮುಗುತ್ತೆ, ಎಪಿಸೋಡ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಅನಾಲಿಸಿಸಲ್ಲಿ ನನಗೆ ಅರ್ಥ ಆಗಿದ್ದು ಏನು ಅಂತ ಹೇಳಿದ್ರೆ, ಇವತ್ತು ಏನಾದರೂ ಜಾಸ್ತಿ ಮಾಡಿರೋದು, ಸ್ವಲ್ಪ ಸ್ಕ್ರೀನ್ ಪ್ರೆಸೆನ್ಸ್ ಯಾರಾದರೂ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಗಿಲ್ಲಿ. ಸೊ ವಾಂಟೆಡ್ಲಿ ಯಾರಾದರೂ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಅಶ್ವಿನಿ ಗೌಡ ಅವರು. ಅವ್ರ ಮಾತು ಕೂಡ ಅಷ್ಟೇ, ಒಂಥರ ಯಾವ ಥರ ಮಾತು ಇದೆ ಅಂತ ಹೇಳಿದ್ರೆ ಅವರು ಮೋಸ್ಟ್ಲಿ ಅವ್ರ ವ್ಯಕ್ತಿತ್ವ ಹಂಗೆ ಇದೆಯೋ ಗೊತ್ತಿಲ್ಲ. ಸೊ ಅವರು ಮಾತಾಡೋದು ಒಂಚೂರು ಏನೋ ವಾಂಟೆಡ್ಲಿ ಮಾತಾಡ್ತಿದ್ದಾರೆ, ನಾನು ತೋರಿಸ್ಕೊಬೇಕು ಅನ್ನೋ ಇದರಲ್ಲಿ ಮಾತಾಡ್ತಿದ್ದಾರೆ, ನಾನು ದೊಡ್ಡಸ್ತನ ತೋರಿಸ್ಕೊಬೇಕು ಅನ್ನೋ ಒಂದು ವೇಲಿ ಮಾತಾಡ್ತಿದ್ದಾರೆ ಅಂತ ನನ್ನ ಒಪಿನಿಯನ್ ಪರ್ಸ್ನಲಿ ನನ್ನ ಒಪಿನಿಯನ್ ಆ ಥರ ಅನಿಸ್ತು. ನಿಮಗೆ ಆ ಥರ ಅನಿಸ್ತಾ ಗೊತ್ತಿಲ್ಲ. ಅದೇ ರೀತಿ ಇವತ್ತು ಯಾರಿಗಾದ್ರೂ ಸ್ಕ್ರೀನ್ ಪ್ರೆಸೆನ್ಸು ಕಡಿಮೆ ಆಯಿತು ಅಂತ ಹೇಳಿದ್ರೆ ನನಗೆ ಇವರು ಮಂಜು ವೈಷ್ಣವ್ ಅವ್ರಿಗೆ ಮತ್ತು ರಾಶಿಕಾ ಅವ್ರಿಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಲಾಸ್ಟಲ್ಲಿ
ಟಾಸ್ಕ್ ಯಾವಾಗಿತ್ತು ಆ ಟಾಸ್ಕ್ನ ಮಾತ್ರ ಸುಮ್ಮನೆ ಹಂಗೆ ತಳ್ಕೊ ಬಳ್ಕೊ ಅನ್ನೋ ಥರ ಕಾಣಿಸ್ಬಿಟ್ರೆ ಇನ್ನೆಲ್ಲಿ ಅವರು ಫುಲ್ಲು ಎಪಿಸೋಡಲ್ಲಿ ಕಾಣಿಸ್ತಾ ಇಲ್ಲ. ಸೊ ಏನಾದರೂ ಮಾಡಬೇಕು ಈ ಬಿಗ್ ಬಾಸಲ್ಲಿ ನಾವು ಸರ್ವೆ ಆಗಬೇಕಂತ ಹೇಳಿದ್ರೆ ಜನಗಳ ದೃಷ್ಟಿಗೆ ಬೀಳಲೇಬೇಕು. ಜನಗಳ ದೃಷ್ಟಿಗೆ ಬೀಳಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ಬರಲೇಬೇಕು. ಆ ಸ್ಕ್ರೀನ್ ಪ್ರೆಸೆನ್ಸ್ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ನಾವು ಮಾಡಲೇಬೇಕು. ಸೊ ಸುಮ್ಮನೆ ಟೀಮ್ ಬಂದಾಗ ಆಡೋಣ, ಗ್ರೂಪ್ ಡಿಸ್ಕಷನ್ ಇದ್ದಾಗ ಹೋಗಿ ಮುಖ ಸೋಫಾ ಸೀಟಲ್ಲಿ ಕೂತ್ಕೊಂಡು ಮುಖ ತೋರಿಸೋಣ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಅವ್ರು ಅದನ್ನು ಮೈಂಡಲ್ಲಿ ಅರ್ಥ ಮಾಡ್ಕೊಬೇಕು. ಸೊ ಈ ವೀಕಲ್ಲಿ ಆಲ್ಮೋಸ್ಟು ನಾಮಿನೇಷನ್ಸ್ ಇಲ್ಲ, ಅದೇ ರೀತಿ ನಾಮಿನೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ವೀಕೆಂಡಲ್ಲಿ ಎಲಿಮಿನೇಷನ್ ಕೂಡ ಇಲ್ಲ ಅನ್ಕೊತಾ ಇದ್ದೀನಿ. ಮೋಸ್ಟ್ಲಿ ನೋಡಬೇಕು ಇವತ್ತಿನ ಮಂಗಳವಾರ ಆದ್ದರಿಂದ ನಾಳಿದ್ದು ಏನಾದರೂ ಇರ್ತಾರಾ ಅಂತ. ಸೊ ನೋಡ್ಬೇಕು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ನಿಮಗೆ ಅತ್ಯುತ್ತಮವಾದ ಮಾಹಿತಿ ಏನು ಅಂತ ಹೇಳಿದ್ರೆ, ಸೊ ನಿನ್ನೆ ಫಸ್ಟ್ ಡೇನೇ ರಕ್ಷಿತಾ ಶೆಟ್ಟಿ ಅವರು ಹೊರಗಡೆ ಹೋದು ಅಂತ ಹೇಳ್ಬಿಟ್ಟು ಒಂದು ಬಸ್ ಕ್ರಿಯೇಟ್ ಆಗಿತ್ತು. ಸೊ ಇವಾಗ ಏನು ಫಸ್ಟು ಅವ್ರು ಒಳಗಡೆ ಬಂದಾಗ ತುಂಬ ಜನ ಅವ್ರನ್ನ ದೂಷಣೆ ಮಾಡಿ ಮಾತಾಡ್ತಾಯಿದ್ರು. ಏನು ಸಾಧನೆ ಮಾಡಿದ್ದಾಳೆ, ಏನು ಕೆಡ್ದಾಗ ಮಾತಾಡಿ ಅವಳು ಬಿಗ್ ಬಾಸ್ಗೆ ಹೋಗಿರೋದು ಅಂತ ತುಂಬ ಜನ ಅವಳ ಬಗ್ಗೆ ಕೆಡ್ದಾಗ ಮಾತಾಡ್ತಿದ್ರು. ಅವಳು ಒಳಗಡೆ ಹೋಗ್ತಿದ್ದಾಳೆ ಅಂತ ಒಂದು ಪ್ರೋಮೋ ಬಿಟ್ಟಾಗ್ಲಿಂದ ಆಲ್ಮೋಸ್ಟು ಸುದೀಪ್ ಸರ್ ಹತ್ರ ಮಾತಾಡೋರ್ಗು ಇದೇ ರೀತಿ ಒಂದು ಡಿಸ್ಕಷನ್ ಎಲ್ಲರೂ ನಡೀತಿತ್ತು, ಸುಮಾರು ಆಲ್ಮೋಸ್ಟ್ ರಾಜ್ಯಾದ್ಯಂತ ನಡೀತಿತ್ತು. ಬಟ್ ಇವಾಗ ಏನಾಗಿದೆ ಗೊತ್ತಾ, ಸೊ ಒಳಗಡೆ ಹೋದ್ಲು ಆಲ್ಮೋಸ್ಟ್ 1 ಅವರ್ ಕೂಡ ಸ್ಪೆಂಡ್ ಮಾಡಿದ್ರೆ ಆಚೆಗೆ ಬಂದಾದಮೇಲೆ ಎಲ್ಲರಿಗೂ ಅವಳ ಮೇಲೆ ಒಂಥರ ಪಾಪ ಅನ್ನೋ ಒಂದು ರೀತಿಯಲ್ಲಿ ಒಂದು ಕನ್ಸರ್ನ್ ಬಂದುಬಿಟ್ಟಿದೆ. ಸೊ ಎಲ್ಲರೂ ಈಗ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಅವಳು ಅಂತ ಸಂಬೋಧನೆ ಮಾಡ್ತಿದ್ದೀನಿ, ಬಿಕಾಸ್ ನನ್ನ ಪ್ರಕಾರ ನನಗಿಂತ ಚಿಕ್ಕವಳು ಅನ್ಕೊತಾ ಇದ್ದೀನಿ ಆ ಒಂದು ರೀಸನಿಂದ. ಸೊ ಸಾರಿ ಅಬೌಟ್ ದಟ್. ಅವರು ಅಂತೀನಿ ಇವಾಗಲಿಂದ ಪರವಾಗಿಲ್ಲ, ಚಿಕ್ಕವರದೇನು ದೊಡ್ಡವರದೇನು ಮರ್ಯಾದೆ ಕೊಟ್ಟರೆ ನಮಗೇನಾಗುತ್ತೆ. ಸೊ ಅವರು ಮತ್ತೆ ಅವರು ಇವಾಗ ಇರೋ ಸಿಚುವೇಶನಿಂದ ಮತ್ತೆ ಬರಬಹುದಾ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಅವ್ರು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿರ್ತಾರೆ. ಅವರಾಗಿರ್ಬೋದು, ಅವ್ರ ಸಿಸ್ಟರ್ ಆಗಿರ್ಬೋದು, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಅವ್ರ ಅಕೌಂಟಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಪೋಸ್ಟ್ ಇಲ್ಲ, ಯಾವುದೇ ರೀತಿ ಒಂದು ವಿಡಿಯೋ ಇಲ್ಲ, ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ಏನೂ ಇಲ್ಲ. ಆಲ್ಮೋಸ್ಟು ಬಂದಿರೋ ಸಮಾಚಾರಗಳ ಪ್ರಕಾರ ಅವ್ರು ಇನ್ನೂ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿಸಿ ಬರ್ತಿದೆ. ಬಟ್ ಸೀಕ್ರೆಟ್ ರೂಮ್ ಅಂತೂ ಅಲ್ಲ, ಯಾಕಂದರೆ ಸೀಕ್ರೆಟ್ ರೂಮಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ ಅವರೆಲ್ಲ ಇತ್ತೀಚಿನ ಮಟ್ಟಿಗೆ. ಅಂದರೆ ಒಂದು 2-3 ವೀಕ್ಸ್ ಆದಮೇಲೆ ಏನಾದರೂ ಆ ಥರ ಮಾಡಿದ್ದೀರಾ ಅದಕ್ಕೊಂದು ಬೆಲೆ ಇರ್ತಾ ಇತ್ತೇನೋ. ಸೀಕ್ರೆಟ್ ರೂಮ್ ಅಂತಲ್ಲೂ ಇಲ್ಲ, ಸೀಕ್ರೆಟ್ ರೂಮಲ್ಲಂತೂ ಇಲ್ಲ. ಬಟ್ಟು ಏನೋ ಗೊತ್ತಿಲ್ಲ. ಬಟ್ ಆಚೆ ಅಂತೂ ಇಲ್ಲ ಅವ್ರು. ಆ್ಯಕ್ಚುಲಿ ಆಚೆಗೆ ಇನ್ನೂ ಬಂದಿದ್ದೆ ಯಾವುದೋ ಒಂದು ಮೂಮೆಂಟಲ್ಲಿ ಒಂದು ಫಸ್ಟ್ ಅವಳು ಇಂಟರ್ವ್ಯೂನ ಅವಳು ಯಾರೋ ಒಂದು ಕಣ್ಣಿಗೆ ಕಾಣಿಸೋರು. ಆ್ಯಕ್ಚುಲಿ ಇವಾಗ ನಮ್ಮ ಪಾಕೆಟಲ್ಲೇ ಪ್ರಪಂಚನ ಇಟ್ಕೊಂಡು ಓಡಾಡೋರು. ಸೊ ಗೊತ್ತಿಲ್ಲದಿರ್ತೈತಾ. ಸೊ ಮೋಸ್ಟ್ಲಿ ಅವರು ಮತ್ತೆ ಬರಬಹುದಾ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕೆ ಬಿದ್ದಿದೆ. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಡೆಡಿಕೇಶನ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಪ್ರಾಮಿಸ್. ನಿದ್ದೆ ಬಿಟ್ಟು ಅದನ್ನು ನೋಡಿಕೊಂಡು ನನಗೆ ಸ್ವಲ್ಪ ಅನಲೈಸ್ ಮಾಡಿಕೊಂಡು ಸ್ವಲ್ಪ ಡೆಪ್ತಾಗಿ ಹೇಳ್ಬೇಕು ಅಂತ ಹೇಳ್ತಿದ್ದೀನಿ. ವಿಡಿಯೋ ಲೆಂತ್ ಜಾಸ್ತಿ ಆಗಿರ್ಬೋದು, ಬಿಕಾಸ್ ಆಫ್ 1 ಅವರ್ ಎಪಿಸೋಡ್ನ ಶಾರ್ಟ್ ಟೈಮಲ್ಲಿ ಹೇಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ನಿಮ್ಗೇನಾದರೂ ಅಷ್ಟು ನೋಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ 2x 1.5x ಇಟ್ಕೊಂಡು ನೋಡಿ, ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ವಿಡಿಯೋ ಮಾತ್ರ ಫುಲ್ ನೋಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪು ಮಾತಾಡೋದಕ್ಕೆ ಕ್ಷಮಿಸಿ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12 ನಾವು ಅಂದ್ಕೊಂಡಿರೋ ರೇಂಜ್ಗೆ ಇನ್ನೂ ಹೋಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೊಂದು ಬಾರಿ ಕೇಳ್ಕೊತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಆಲ್ಮೋಸ್ಟು ನಾಳೆ ಮತ್ತೊಂದು ಅದ್ಭುತವಾದ ವಿಚಾರದ ಮುಂದೆ, ಅದ್ಭುತವಾದ ಒಂದು ಅಪ್ಡೇಟ್ ಮುಂದೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ. ಧನ್ಯವಾದಗಳು. ಟೇಕ್ ಕೇರ್. ಟಾಟಾ.